ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ನಿತ್ಯಾನಂದ ನಗರ ಧರ್ಮಸ್ಥಳದ ಗುರುದೇವ ಮಠ ರಾಮಕ್ಷೇತ್ರ ಮಹಾಸಂಸ್ಥಾನಂ ದೇವರಗುಡಿಯಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೂ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತಾಚರಣೆ ಸಂದರ್ಭದಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳಿಗೆ ಸಹಕರಿಸಿದ ಬೆಳ್ತಂಗಡಿ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರನ್ನು ಕನ್ಯಾಡಿಯ ಪೂಜ್ಯ ಶ್ರೀಗಳು ಗುರುದೇವ ಮಠ ರಾಮಕ್ಷೇತ್ರ ಮಹಾಸಂಸ್ಥಾನಂ ದೇವರಗುಡ್ಡಿಯಲ್ಲಿ ಗೌರವಿಸಿದರು. ಇದರ ಜೊತೆಗೆ ಧರ್ಮಸ್ಥಳ ಪಂಚಾಯತ್ ಆಡಳಿತ ಅಧಿಕಾರಿ, ರಾಜ್ಯ ಸರ್ಕಾರ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ, ಪಶುವೈದ್ಯ ಜಯಕೀರ್ತಿ ಜೈನ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿದರು. ನಾವೆಲ್ಲ ಪತ್ರಿಕಾ ರಂಗವನ್ನು ಅಥವಾ ದೃಶ್ಯ ಮಾಧ್ಯಮಗಳನ್ನೆಲ್ಲ ಇಂದಿನ ಯುಗಕ್ಕೆ ಕಲ್ಪಿಸಿದರೆ ಸಪ್ತಋಷಿಗಳು ಅತ್ರಿ ಭರದ್ವಾಜ ಗೌತಮ ಜಮದಗ್ನಿ ವಸಿಷ್ಠ ವಿಶ್ವಾಮಿತ್ರ ಇವರೆಲ್ಲ ಸಪ್ತಋಷಿಗಳಿದ್ರು. ಅದೇ ಥರ ನಾರದರಿದ್ದರು. ಇವರೆಲ್ಲ ಪರಮ ಕೈಂಕರ್ಯ ಏನೆಂದರೆ ಲೋಕ ಕಲ್ಯಾಣ. ನಿಮ್ಮನ್ನೆಲ್ಲ ನಾನು ಸಪ್ತಋಷಿಗಳು ಕೇಳ್ತೇನೆ. ಯಾರು ಗೊತ್ತಿಲ್ಲ, ಈ ಜನಕ್ಕೆ ವರದಿಯನ್ನು ಮಾಡಿ ಸರಿಯಾದ ವರದಿಯನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಅದನ್ನು ಒಪ್ಪಿಸ್ತಕ್ಕವರು ಸಪ್ತ ಋಷಿಗಳು ಇರ್ಬೋದು, ನಾರದರು ಇರ್ಬೋದು. ಇವರ ಕೈಂಕರ್ಯ ಏನಂದರೆ ಲೋಕ ಕಲ್ಯಾಣಕ್ಕಾಗಿ ಕೈಂಕರ್ಯ ಮಾಡುವರು. ಅವರು ಇಂದಿನ ಕಾಲದಲ್ಲಿ ತಮ್ಮ ತಪಸ್ಸನ್ನು ಮಾಡಿ ಆ ಮುಖೇನ ತಮ್ಮ ಶಕ್ತಿಯನ್ನು ವರ್ಧಿಸಿಕೊಂಡು ಅವತ್ತು ಮಾಡ್ತಿದ್ರು. ಇವತ್ತು ಆ ಕೆಲಸ ಎಲ್ಲರಿಗೂ ಆಗುವುದಿಲ್ಲ. ತಪಸ್ಸು ಮಾಡಬೇಕಾದ್ರೆ ಅವರಿಗೆ ಇಂದ್ರಿಯ ನಿಗ್ರಹ ಇರಬೇಕು, ಸಂಯಮ ಇರಬೇಕು, ಮನೋನಿಗ್ರಹ ಇರಬೇಕು. ಎಲ್ಲ ಸ್ವಲ್ಪ ಕಠಿಣ. ಎಲ್ಲ ಕೆಲಸವನ್ನು ಮಾಡತಕ್ಕಂಥ ದೊಡ್ಡ ಕೈಂಕರ್ಯ ಮಾಡಬೇಕಾದ್ರೂ ಸರ್ಕಾರ. ನಾವು ಕೂಡ ಒಂದು ಕ್ರಿಯೇಟಿವಿಟಿಯನ್ನು ಜನ ಸಮುದಾಯಕ್ಕೆ ಹೇಗೆ ಮೊನ್ನೆ ನೀವು ಕೃಷಿಯಿಂದ ಸಂದೇಶ ಕೊಟ್ಟಿದ್ದೀರಿ, ಗ್ರಾಮ ವಾಸ್ತವದ ಮುಖೇನ ಹೇಗೆ ಸಂದೇಶ ಕೊಟ್ಟಿದ್ದೀರಿ, ಅದೇ ಥರ ವಿಭಿನ್ನವಾದ ಬೇರೆ ಬೇರೆ ಜನಪರ ಚಿಂತನೆಗಳನ್ನು ನಡೆಸಿ ಆ ಕೈಂಕರ್ಯವನ್ನು ಜನಮಾನಸಲ್ಲಿ ಮೂಡಿಸಿದಾಗ ಈ ರಂಗವು ಹೆಚ್ಚು ಬಲವಾಗ್ತದೆ. ಈ ರಂಗಕ್ಕೆ ಬಲವಬೇಕಾದರೆ ಸರ್ಕಾರ ಕೊಡುವುದಷ್ಟೇ ಕೈ ಜೋಡಿಸಬೇಕಾಗ್ತದೆ. ಪ್ರಾಯಶಃ ಈ ಪತ್ರಿಕಾ ರಂಗ ಅಥವಾ ಪತ್ರಕರ್ತೆ ಏನಿದ್ದಾರೆ ಅವರೆಲ್ಲ ಯಾವುದು ನಮ್ಮ ಆರ್ಥಿಕವಾಗಿ ಸುದೃಢ ಅಂತ ಹೇಳಿ ಬರುವುದಿಲ್ಲ. ಇದಕ್ಕೆ ಆರ್ಥಿಕ ಸುದೃಢತೆ ಕೂಡ ಬೇಕಾಗ್ತದೆ. ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಾಗ ಸರ್ಕಾರ ಕೂಡ ಹೇಗೆ ಒಂದು ಕನ್ಸೋಲಿಡೇಟ್ ಫಂಡ್ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ಮುಂದಿನ ದಿವಸದಲ್ಲಿ ಅಂಥ ಯೋಜನೆಯನ್ನು ಮಾಡಿದಾಗ ಸ್ವಲ್ಪ ಅನುಕೂಲವೇ ಆಗಿದೆ. ಸರ್ಕಾರ ಕೂಡ ಇಡೀ ರಾಜ್ಯಕ್ಕೆ ಒಂದು ಕನ್ಸೋಲಿಡೇಟ್ ಫಂಡ್ ಏನು ಪತ್ರಿಕಾ ರಂಗದಿಂದ ರಾಜ್ಯ ಕಲ್ಯಾಣಕ್ಕಾಗಿ ದೇಶ ಕಲ್ಯಾಣಕ್ಕಾಗಿ ಇಂಥ ಕೈಂಕರ್ಯವನ್ನು ಮಾಡಬೇಕೆಂಬ ಚಿಂತನೆ ಆರಿಸಿದಾಗ ಖಂಡಿತ ಅದನ್ನು ತುಂಬ ಒಂದು ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗ ರಾಜ್ಯಾಂಗ ಶಾಸಕಾಂಗ ಕಾರ್ಯಾಂಗದ ಮುಖೇನ ಸರ್ಕಾರ ಒಂದಷ್ಟು ದುಡ್ಡನ್ನು ಖರ್ಚು ಮಾಡ್ತದೆ ನೋಡಿ, ಅದೇ ಥರ ಈ ಪತ್ರಿಕಾ ರಂಗದ ಮುಖೇನ ಒಂದಷ್ಟು ದುಡ್ಡನ್ನು ಕೂಡ ಕನ್ಸೋಲ್ಟೇಟ್ ಫಂಡ್ ಯುಟಿಲೈಸೇಷನ್ ಓನ್ಲಿ ಫಾರ್ ದಟ್ ಪರ್ಪಸ್ ಅಂತೆ. ಪತ್ರಿಕಾ ರಂಗದಿಂದ ಜನರನ್ನು ಯಾವ ರೀತಿ ಅವೇರ್ನೆಸ್ಗೆ ತರಲಿಕ್ಕೆ ಆಗ್ತದೆ, ಮುಖ್ಯವಾಹಿನಿಗೆ ತರಲಿಕ್ಕೆ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ನೀವು ಮಾತಾಡಿದಾಗ ಎಷ್ಟೋ ಮಕ್ಕಳಲ್ಲಿ ಆ ಶೈಕ್ಷಣಿಕವಾದ ಅವೇರ್ನೆಸ್ ಬರಲಿಲ್ಲ. ಇನ್ನೂ ಹಳ್ಳಿಗಾಡಿನಲ್ಲಿ ಗುಡ್ಡಗಾಡಿನಲ್ಲಿ ಪಾಪ ಏನೇನೋ ಅವರಿಗೆ ಮೂಲಭೂತ ಸೌಲಭ್ಯದ ಕೊರತೆಯಿಂದ ಶಿಕ್ಷಣ ವಂಚಿತರು ಬಹಳಷ್ಟು ಇದ್ದಾರೆ.